ಎಲ್ಲಿದೆ ನೋಡ್ರಿ, ಶಿವಲಿಂಗೇಗೌಡ ನಿಲ್ಬೇಕಾ? ಯಾರು ದೂರು? ಅವರು ಬರ್ತಾರಲ್ಲ, ಕೇಳ್ರಪ್ಪ ಅವ್ರಿಗೆ ಏನಂತ. ನನ್ನ ಹತ್ರ ನಾನು ಕೇಳಿ, ನನಗೆ ಯಾವ ಪತ್ರ ನೋಡಿ, ಅವ್ರ ಮೇಲೆ ಅವರಿಬ್ರು ಕಾಂಗ್ರೆಸ್ ಮುಖಂಡರುಗಳು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದು ಪಡಿಸಬಾರ್ದಿತ್ತು, ನನ್ನ ಪ್ರಕಾರ ಪಡಿಸಿದ್ದಾರೆ. ಅದನ್ನ ನಾವು ಹೈಕಮಾಂಡ್ನವರು ಕೂಡ ಗಮನಿಸಿದ್ದಾರೆ, ನಮ್ಮ ರಾಜ್ಯದ್ದು ರಾಷ್ಟ್ರದ್ದು ಎಲ್ಲ ಗಮನಿಸಿದ್ದಾರೆ. ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅಗತ್ಯತೆ ಇಲ್ಲ ಅಂತ ನನ್ನ ಭಾವನೆ. ಕಳಿಸ್ತಾ ಇಲ್ಲ, ಕಳಿಸೋದೇ ಬೇಡ. ಈಗ ಕಳಿಸ್ಬೇಕು ಅಂತ ನಾನು ಬರ್ಕೊಟ್ಟಿದ್ದೀನ. ನಾನೀಗ ನೋಡ್ರಿ, ನನ್ನ ಮೇಲೆ ಯಾರ್ದು ಏನಿಲ್ಲ ಅಧಿಕಾರ, ನಾನೇನೆ. ಗೊತ್ತಾಯ್ತಾ? ಬಿ ಶಿವರಾಮ್ ಇವರಿಂದ ಪಕ್ಷಕ್ಕೆ ಅಧಿಕಾರ ಸಹಾಯ ಇಲ್ಲ, ಇವ್ರೇನು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇವರೇ ಮಾಡ್ಕೊಂಡ್ಲಿ. ಇವ್ರು ನನಗೇನು ಕೇಳೋದಿದೆ? ನನಗೆ ಯಾರು ಕೇಳಂಗಿಲ್ಲ. ನನಗೆ ಕೇಳಬೇಕಾಗಿರೋರು ಯಾರು? ಮುಖ್ಯಮಂತ್ರಿಗಳು ಕೇಳಬೇಕು, ಅಧ್ಯಕ್ಷರು ಕೇಳಬೇಕು ಅಷ್ಟೇ. ಇವರೆಲ್ಲ ನನಗೇನು ಲೆಕ್ಕಕ್ಕಿಲ್ಲ. ಇವರೆಲ್ಲ ಮಾಡೋದಿಲ್ಲ. ಏನಂತೆ ಮಾಡೋದಿಲ್ಲ? ಮಾಡ್ಬೇಕಂತ ರೂಲ್ ಇದೆಯಾ? ಈಗ ಕೇಳ್ರಿ, ಅವನು ಯಾವನು ಆರೋಪ ಮಾಡ್ತಾನೆ, ಅವನ ಆ ಕಾನ್ಸ್ಟಿಟ್ಯೂನ್ಸಿಲಿ ನಿಂತಿರ್ಲಿಲ್ವ ಎಲೆಕ್ಷನ್ಗೆ? ಅವ್ನು ಮಾಡ್ಲಿ ಸಭೆ, ಅವನು ನಮಗೂ ಹೇಳಿ ಕರೀಲಿ, ಬರ್ತೀವಿ. ನಾವಾಗ ಸಭೆ ಮಾಡೋ ನಮ್ಗೆ ಹೇಳಿಲ್ಲ ಮಾಡಿಲ್ಲ ಅಂದ್ರೆ ಏನ್ ನನ್ನ ಮನೆ ಮಗಳ ಮದುವೆ ಮಾಡ್ತೀನಿ? ಇವ್ರನ್ನೆಲ್ಲ ಕರೆಸಿ ಕೂಡಿಸಿ ಭಾಷಣ ಮಾಡ್ಸಕ್ಕೆ ಕರೀಲಿ. ಅವ್ರ ಜವಾಬ್ದಾರಿ ಇಲ್ವಾ ಅವ್ರಿಗೆಲ್ಲ? ಅವ್ರವ್ರ ಕ್ಷೇತ್ರದಲ್ಲಿ ಸಭೆ ಕರೀಲಿ, ದಿನಾಂಕ ಫಿಕ್ಸ್ ಮಾಡ್ಲಿ, ನನಗೂ ಹೇಳಿ ಹೋಗ್ತೀನಿ. ನಾನು ಹೋಗಿ ಇವ್ರಿಗೆಲ್ಲ ಇದನ್ನ ಬಡಿಸ್ಬಿಟ್ಟು ಡಯಾಸ್ ಮೇಲೆ ಕೂಡಿಸಿ ಹೂನಾರ ಹಾಕಿ ಶಾಲಾ ಹಾಕೋದಲ್ಲ ನನ್ನ ಕೆಲಸ. ಏನ್ ಗಂಭೀರವಾದ ಆರೋಪ? ನೀತಿ ಕೆಟ್ಟವ್ರು ಯಾರು ಅಂತೇಳಿ ಚುನಾವಣೆ ಜನ ತೋರಿಸಿಲ್ವೇನ್ರಿ? ತಿರುಗಿ ನಾನು ಹೇಳ್ಬೇಕೇನ್ರಿ? ಇನ್ನೊಬ್ರು ಹೇಳ್ಬೇಕೇನ್ರಿ? ಜನಾಭಿಪ್ರಾಯ ಅಲ್ವೇನಪ್ಪ ಅಂತಿಮವಾಗಿ ನಿರ್ಣಯ ಮಾಡೋದು ಸರಿ ತಪ್ಪನ್ನ? ಅದರಿಂದ ನಾನು ಶಿವರಾಮನ್ಗೆ ಇನ್ನೊಬ್ಬನಿಗೆ ನಾನು ಅವೆಲ್ಲ ಕೇರು ಮಾಡೋದು.